ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ ರೀಯೂಸ್ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೀಯೂಸ್ ಕಂಟೆಂಟು ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಬೇರೆಯವ್ರ ವೀಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ದೀರಾ. ಬೇರೆಯವ್ರ ವೀಡಿಯೋ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನನ್ನ ಮಗಳು ಈಗ ಮೋನೋ ಅಪ್ಲೈ ಮಾಡೋಕ್ಕೆ ಎಲ್ಪ್ ಮಾಡ್ತಾಯಿದ್ದಾಳೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂಥವ್ರಿಗೆ ನನ್ನ ಮಗಳು ಮೋನೋ ಅಪ್ಲೈ ಮಾಡಿಕೊಡ್ತಾ ಇದ್ದಾಳೆ. ಆಮೇಲೆ ರೀಯೂಸ್ ಕಂಟೆಂಟ್ ಬಂದರೂ ಅದನ್ನೆಲ್ಲ ಚಾನಲ್ ಚೆಕ್ ಮಾಡಿ ಅದನ್ನೆಲ್ಲ ಹೇಳ್ಕೊಡ್ತಾವಳೆ ಗೊತ್ತಿಲ್ಲದೆ ಇರೋರಿಗೆ. ಕಾಪಿರೈಟ್ ಬಂದರೂ ಕಾಪಿರೈಟ್ ಎಲ್ಲ ರಿಮೂವ್ ಮಾಡಿಕೊಡ್ತಾ ಇದ್ದಾಳೆ. ಅವೆಲ್ಲ ನೋಡ್ತಾಳಲ್ಲ, ಆವಾಗ ನನ್ನ ಮಗಳು ನನಗೆ ಹೇಳ್ತಾನೆ ಇರ್ತಾಳೆ, ಏನಕ್ಕೆ ಈ ಥರ ತಗೋತಾ ಇದ್ದಾರೆ. ತುಂಬ ಜನ ಯಾವ ಚಾನಲ್ ಬಂದರೂ ಅದೇ ರೀಯೂಸ್ ಕಂಟೆಂಟು 4,000 ವಾಚ್ ಅವರ್ ಆಗಿರ್ತದೆ, 1,000 ಸಬ್ಸ್ಕ್ರೈಬರ್ ಎಲ್ಲ ಆಗಿರ್ತದೆ ರೀಯೂಸ್ ಕಂಟೆಂಟು. ಏನಕ್ಕೋಸ್ಕರ ರೀಯೂಸ್ ಕಂಟೆಂಟ್ ಬರುತ್ತೆ ಅಂದರೆ ನೀವು ಇನ್ಸ್ಟಾಗ್ರಾಮಿಂದ ತುಂಬ ಅಪ್ಲೋಡ್ ಮಾಡ್ಕೋತಾ ಇದ್ದೀರಾ. ಏಕೆಂದರೆ ನಿಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಏನೋ ಒಂದು ಹಾಕಬೇಕು, ಇವತ್ತು ಒಂದು ವೀಡಿಯೋ ಹಾಕಬೇಕು, ಈಸಿಯಿಂದ ಅಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ನಿಮ್ಮ ಚಾನಲ್ಗೆ ಹಾಕೊಳ್ಳೋದು. ಅದೇ ರೀಯೂಸ್ ಕಂಟೆಂಟ್ ಮಾಡಬಾರ್ದು. ಯಾಕೆ ಅಂದರೆ ಅದು ನಿಮ್ಮ ವೀಡಿಯೋ ಅಲ್ಲ, ಅದು ಬೇರೆಯವ್ರದ್ದು ವೀಡಿಯೋ. ಅದು ಬೇರೆಯವ್ರ ವೀಡಿಯೋ ಆ ಥರ ಹಾಕಿದ್ರೆ ಅವರು ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಮಾಡ್ತಾರೆ. ಅಂದರೆ ಒಂದು 2-3 ಸಲ ಒಂದು ವಾರ್ನಿಂಗ್ ಏನೋ ಕೊಡ್ತಾರಂತೆ, ಈ ಥರ ಹಾಕೋಬಾರ್ದು, ಅದು ನಮ್ಮದು ವೀಡಿಯೋ ಅಂತ. ಆ ಥರ ಎಲ್ಲ ಅದು ಏನೋ ಚಾನಲೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನು ಮಾಡಿರಿ, ನೀವು ಅದು ಇನ್ಸ್ಟಾಗ್ರಾಮಿಂದ ಆಗಲಿ, ಆಮೇಲೆ ಫೇಸ್ಬುಕ್ಕಿಂದ ಆಗಲಿ, ಆಮೇಲೆ ಯಾರಾದರೂ ಒಂದು ವೀಡಿಯೋ ಮಾಡ್ತಾ ಇರ್ತಾರಲ್ಲ, ವೀಡಿಯೋ ಮಾಡಬೇಕಾದ್ರೆ ಅಕಸ್ಮಾತ್ ಅವರೇನಾರು ಅದೇ ವೀಡಿಯೋ ಅವ್ರು ಫಸ್ಟ್ ಮಾಡಿಬಿಟ್ಟಿದ್ರೆ ನೀವು ಸೇಮ್ ಅದೇ ವೀಡಿಯೋ ಮಾಡಿರ್ತೀರ, ಕಾಪಿರೈಟ್ ಬರುತ್ತೆ. ಅವಾಗ ಕಾಪಿರೈಟ್ ಬಂದಿರ್ತದೆ. ಹೆಂಗೆ ಗೊತ್ತದು? ಈಗ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗಿರ್ತೀರ ಅಂದ್ಕೊಳ್ರಿ. ಫಂಕ್ಷನಲ್ಲಿ ಯಾರಿಗೋ ನೀವು ಹೇಳಿರ್ತೀರ, ನಮಗೆ ಒಂದು ವೀಡಿಯೋ ಮಾಡಿಕೊಡ್ರಿ ಅಂತ ಹೇಳಿದಾಗ ಅವ್ರೇನಾದ್ರೂ ಇನ್ಸ್ಟಾಗ್ರಾಮಿಂದ ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡ್ತಾರಲ್ವ, ಇನ್ಸ್ಟಾಗ್ರಾಮಾಗಲಿ ಫೇಸ್ಬುಕ್ಗೆ ಹಾಕ್ಬಿಟ್ಟಿರ್ತಾರೆ. ಹಾಕ್ಬಿಟ್ಟು ಅವಾಗ ಆ ವಿಡಿಯೋ ನಿಮಗೆ ಕಳಿಸ್ತಾರೆ. ನೀವು ಹೇಳಿರ್ತೀರ ನಮಗೆ ಆ ವಿಡಿಯೋ ಕಳಿಸ್ರಿ, ನಾವು ಹಾಕತ್ತೀವಿ ಅಂತ. ಆಲ್ರೆಡಿ ಅವರು ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಆವಾಗ ನೀವು ಅವ್ರು ಅಪ್ಲೋಡ್ ಮಾಡಾದಮೇಲೆ ನಿಮ್ಮ ಅಕಸ್ಮಾತ್ ಏನಾರು ಅವರು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ನಿಮಗೆ ವೀಡಿಯೋ ಕೊಟ್ಟರೆ ಅದು ನಿಮಗೆ ಕಾಪಿರೈಟ್ ಬರೋದಿಲ್ಲ, ಆಯಿತಾ? ಅಕಸ್ಮಾತ್ ಅವ್ರೇನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸಲ ಅಪ್ಲೋಡ್ ಮಾಡಿಬಿಟ್ಟು ಆ ವಿಡಿಯೋ ನಿಮಗೆ ಕಳಿಸಿ, ನಿಮಗೆ ಗೊತ್ತಿರೋದಿಲ್ಲ, ನೀವು ಅಪ್ಲೋಡ್ ಮಾಡ್ತೀರ, ಆವಾಗ ಕಾಪಿ ಸ್ಟ್ರೈಕ್ ಬರುತ್ತೆ. ಆ ಥರ ಎಲ್ಲ ಮಾಡಬಾರ್ದು. ಏನೇ ಮಾಡಿದ್ರು ನಿಮ್ಮ ಸ್ವಂತ ಇರಲಿ. ಸ್ವಂತ ವೀಡಿಯೋ ಹಾಕಿದ್ರೆ ನಿಮ್ಗೆ ಯಾವುದೇ ಕಾಪಿ ಇದು ಬರೋದಿಲ್ಲ, ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಚಾನಲ್ಲು. ತುಂಬ ಅದೇ ನನ್ನ ಮಗಳು ಚೆಕ್ ಮಾಡ್ತಾಯಿದ್ರಲ್ಲ, ತುಂಬ ಅದೇ. ಮೊನ್ನೆ ಒಂದು ಯಾವುದೋ ಒಂದು ಚಾನಲ್ ಬಂದಿದೆ, 4,000 ವಾಚ್ ಅವರು, 4,500 ವಾಚ್ ಅವರು, 1,000 ಮೇಲಿತ್ತೇನೋ ಸಬ್ಸ್ಕ್ರೈಬರು. ಎಲ್ಲ ರೆಡಿ ಆಗೈತೆ ಚಾನಲ್, ಏನೂ ಪ್ರಾಬ್ಲಮ್ ಇಲ್ಲ, ಯಾವ ರೀಯೂಸ್ ಕಂಟೆಂಟ್ ಏನಿಲ್ಲ. ಚಾನಲ್ಲು ಅವರೇ ಅಪ್ಲೈ ಮಾಡೋಕ್ಕೆ ಹೋಗೋರೆ, ಅಂದರೆ ಮೋನೋ ಅಪ್ಲೈ ಮಾಡೋಕ್ಕೆ ಹೋಗೋರೆ, ಆಗಿಲ್ಲ. ಮತ್ತೆ ಇನ್ನೊಂದು ಸಲ ಮಾಡೋರೆ, ಆಗಿಲ್ಲ. ಮತ್ತೆ ಇನ್ನೊಂದು ಸಲ 3 ಸಲ ಮಾಡೋರು, ಫ್ರೀಸ್ ಆಗೈತೆ ಚಾನಲ್ಲು. ಅಂದರೆ ಗೊತ್ತಿದ್ರೆ ಮಾತ್ರ ಮೋನೋಗೆ ಅಪ್ಲೈ ಮಾಡಿ, ಗೊತ್ತಿಲ್ಲ ಅಂದರೆ ದಯವಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅವಾಗ ಇನ್ನೂ 33 ದಿನ ಟೈಮ್ ಕೊಟ್ಟಿದ್ದಾರೆ. ಅಂದರೆ ಚಾನಲ್ ಅದು ಓಪನೇ ಮಾಡೋಕ್ಕಾಗ್ತಾಯಿಲ್ಲ, ಫುಲ್ ಫ್ರೀಸ್ ಅದು ಲಾಕ್ ಆಗೈತೆ, ಅದು ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಗೊತ್ತಿದ್ದರೆ ನಿಮಗೆ ಅಕಸ್ಮಾತ್ ಇವಾಗ ನೀವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀರಲ್ವ, ಒಂದು ಚಾನಲ್ ಮಾಡಬೇಕಾದ್ರೆ, ಒಂದು ಸಬ್ಸ್ಕ್ರೈಬರು ಮಾಡಬೇಕು ಅಂದ್ರೇನು, 1,000 ಸಬ್ಸ್ಕ್ರೈಬರ್ ಮಾಡಬೇಕು ಅಂದರೆ ನಾವು ಎಷ್ಟು ಕಷ್ಟಪಡಬೇಕು, ಎಷ್ಟು ಜನ ಲೈವ್ ಹೋಗಿ, ಎಷ್ಟು ಜನ ಜೊತೆ ಮಾತಾಡಿಕೊಂಡು, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಅವ್ರ ಜೊತೆ ಮಾತ್ರ ಒಂದು ಸಬ್ ಕೊಡೋಕ್ಕೆ ಅಷ್ಟು ಹಿಂದೆ ಮುಂದೆ ನೋಡ್ತಾರೆ ಅವರು. ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಲಾಸ್ಟಲ್ಲಿ ಏನಕ್ಕೆ ಆ ಥರ ಮಾಡ್ಕೋತೀರಾ ಚಾನಲ್ನ? ತುಂಬ ಕಷ್ಟ ಐತೆ. ನಾವು ಬೇರೆ ಎಲ್ಲಿ ಕೆಲಸಕ್ಕೆ ಹೋಗಿ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಅದೇ ಥರನೇ ಯೂಟ್ಯೂಬಲ್ಲೂ ತುಂಬಾ ಕಷ್ಟ ಬೀಳಬೇಕು. ಅಷ್ಟೆಲ್ಲ ಕಷ್ಟ ಮಾಡಿ ಲಾಸ್ಟಲ್ಲಿ ಆ ಥರ ಮಾಡ್ಕೊಬಿಡ್ತೀರ. ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನೇ ಇದ್ರೂ ನಿಮ್ಮ ಸ್ವಂತದ್ದಿರಲಿ, ಸ್ವಂತ ವೀಡಿಯೋ ಇರಲಿ, ಸ್ವಂತ ವಾಯ್ಸ್ ಇರಲಿ. ವಿಡಿಯೋ ದಯವಿಟ್ಟು ಯಾರೂ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ವಿಡಿಯೋದಿಂದ ತುಂಬ ಜನ ಪ್ರಾಬ್ಲಮ್ ಮಾಡ್ಕೋತಾ ಇದ್ದಾರೆ. ವಿಡಿಯೋದಿಂದ ನಿಮಗೆ ಇದು ಬಂದ್ಬಿಡ್ತದೆ, ಸಬ್ಸ್ಕ್ರೈಬರ್ ತುಂಬ ಜನ ಬರ್ತಾರೆ, ರೀಯೂಸ್ ಕಂಟೆಂಟ್ ಬಂದ್ಬಿಡ್ತದೆ, ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಆ ಥರ ಪ್ರಾಬ್ಲಮ್ ಮಾಡ್ಕೊಂಡೆ ನೀವು ರೀಯೂಸ್ ಕಂಟೆಂಟ್ ತಗೋತಾ ಇರೋದು. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಇದ್ರೂ ನಿಮ್ಮ ಸ್ವಂತದ್ದು ಹಾಕಿ, ಯಾವುದೇ ರೀಯೂಸ್ ಕಂಟೆಂಟ್ ಏನೇ ಬರೋದಿಲ್ಲ. ಯಾಕೆ ಅಂದರೆ ಬೇಕಿದ್ರೆ ನಮ್ಮದೇ ಚಾನಲ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮದು 3 ಚಾನಲ್ ಇದೆ. ಈ ಚಾನಲ್ ಒಂದು ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಲು, ನಮನ ವಿಜಯ್ ಕುಮಾರ್ ಒಂದು, ದಿಯಾ ಕುಕ್ಕಿಂಗ್ ಚಾನಲ್ಲು, 3 ಚಾನಲ್ ಮಾಡಿದ್ದೀವಿ ನಾವು. 3 ಚಾನಲ್ನೂ
ಬರೀ 3 ತಿಂಗಳಿಗೆ ಚಾನಲ್ ಮೋನೋ ಮಾಡ್ಕೊಂಡಿದ್ದೀವಿ. ನಮ್ಮನ್ನ ವಿಜಯ್ ಕುಮಾರ್ ಮಾತ್ರ 5 ತಿಂಗಳಿಗಾಯಿತು. ಇವೆರಡು ಚಾನಲ್ನೂ ದಿಯಾ ಕುಕ್ಕಿಂಗು ನಮ್ಮನ್ನ ಇದು ಈ ಚಾನಲ್ಲು 3 ತಿಂಗಳು ಕರೆಕ್ಟಾಗಿ 3 ತಿಂಗಳು ಮಾಡಿದ್ದೀವಿ. ನಮ್ದು ಯಾವುದೇ ಕಾಪಿ ರೈಟ್ ಆಗಲಿ ಕಾಪಿ ಸ್ಟ್ರೈಕ್ ಆಗಲಿ ಯಾವುದೂ ಬಂದಿಲ್ಲ. ಆ ಥರ ಏಕೆಂದರೆ ನಾವು ಸ್ವಂತ ಆಗ್ತಾಯಿದ್ದೀವಿ. ನಮ್ಮದು ಯಾರ್ದು ನಾವು ಕಾಪಿ ಮಾಡ್ತಾ ಇಲ್ಲ. ಏನೇ ಆದರೂ ನಮ್ಮ ನಾವೇ ಸ್ವಂತ ಕ್ರಿಯೇಟ್ ಮಾಡಿ ಹಾಕ್ತಾಯಿದ್ದೀವಿ ವೀಡಿಯೋಸ್ನ. ಬೇರೆ ಯಾರ್ದು ನಾವು ಕಾಪಿ ಮಾಡೋಂಗಿದ್ರೆ ನಮ್ಮದು ಅದೇ ಥರ ಆಗ್ತಾಯಿತ್ತು. ನಾವು 3 ಚಾನಲ್ ನಾವು ಯಾವ ಥರ ಸೇಫಾಗಿ ಇಟ್ಕೊಂಡಿದ್ದೀವಿ ಅದೇ ಥರ ನೀವು ಏನೇ ಮಾಡಿದ್ರೆ ನಿಮ್ಮ ಸ್ವಂತ ವೀಡಿಯೋಸ್ ಇರಲಿ. ಆ ಥರ ಮಾಡ್ಕೊಂಡ್ರೇ ನಿಮಗೆ ಕಾಪಿ ಸ್ಟ್ರೈಕ್ ಬರೋದು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಯಾರಾದರೂ ಮೋನೋ ಅಪ್ಲೈ ಮಾಡೋರಾದರೆ ನಮ್ಮ ಚಾನಲ್ನ ನಂಬರ್ ಕೊಟ್ಟಿರ್ತೀವಿ. ನಿಮ್ಗೇನಾದ್ರು ಚಾನಲ್ ಸಮಸ್ಯೆ ಏನೇ ಇದ್ರೂ ಪ್ರಾಬ್ಲಮ್ ಇದ್ದರೂ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.